Hello guys, my new vlog. ಬಾದಾಮಿ ಬನಶಂಕರಿ ಶಂಭೂಕೋ ನಮಗೂ ಭಕ್ತಿ ಹೆಚ್ಚಾಯ್ತು. ನೀರು ಜಳಕ ಹೊಡೆದ ಹೊಂಟ ಬಿಟ್ಟು ಬನಶಂಕರಿ ಕಡೆ. ಉತ್ತರ ಕರ್ನಾಟಕ ಶಕ್ತಿಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಗೆ 1 ತಿಂಗಳ ಕಾಲ ನಡೆಯುವ ಜಾತ್ರೆ ಇದೆ. ದೇವಿ ದರ್ಶನ ಪಡ್ಕೊಂಡು ದೇವಸ್ಥಾನದ ಮುಂಭಾಗದಲ್ಲಿರುವಂತ ಹೊಂಡದ ಕಡೆ ಬಂದ್ ನೋಡಿ ಫುಲ್ ಗಾಬರಿ ಆದೆ. ಹೊಂಡ ಎಲ್ಲ ಫುಲ್ ತುಂಬಿತ್ತ. ಹಂಗ ಜಾತ್ರೆ ಒಳಗೆ ಒಂದು ರೌಂಡ್ ಹಾಕೊಂಡ್ಬರೋಣಂತ ಹೋದೆ. ಪ್ರತಿ ವರ್ಷದ ತರ ಈ ವರ್ಷನೂ ನಾಟಕ ಮೇಲೆ ಬಂದಿದ್ದು. ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದ ನಾಟಕದ ಹೆಸರು ಪಕ್ಕದ ಮನಿ ಚಂದ್ರಿ ನೋಡಾಕ್ ನೀ ಸುಂದ್ರಿ, ಮತ್ತು ಇನ್ನೊಂದು ನಾಟಕದ ಹೆಸರು ಗಂಗಿ ನೀ ಜಗ್ಗಬಾಡ ಲುಂಗಿ. ಮತ್ತು ತೇರಿನ ಕಡೆ ಬಂದು ನೋಡಿದೆ. ತೇರಿಂದ ಎಲ್ಲ ಹೋಮ ಹವನ ನಡೆದಿತ್ತು. ಪೂಜಾ ಕೈಂಕರ್ಯಗಳು ಮುಗಿಸ್ಕೊಂಡು ಎಲ್ಲ ಸಿದ್ಧತೆಗಳು ನಡೆದಿತ್ತು. ಹೂಗಳಿಂದ ಜೋರು ಅಲಂಕಾರ ಮಾಡಾಕಿದ್ರು. ಹಂಗ ಫುಲ್ ಪಲ್ಲಕ್ಕಿನೂ ಬಿಡ್ತಿ. ಅದರಾಗಿನ ದೇವಿ ಮೂರ್ತಿ ತಗೊಂಡು ತೇರಿನೊಳಗಿಟ್ಟು ಫುಲ್ ಹುರುಪಿಲೆ ತೇರಿನ ಹಗ್ಗ ಜೋಡ್ಸಕುತ್ರ. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ತೇರಿನ ಹಗ್ಗ ರೋಣ ತಾಲೂಕು ಮೂಡಲ್ಗಿ ಗ್ರಾಮದಿಂದ ಬರುತ್ತೆ. ತೇರು ಎಳೆದ ಯಾವ ಹೋತ್ ಮೊಬೈಲ್ ಫೋನ್ ಹೋತ್ ಅನ್ನ ಉತ್ತತ್ತಿ ನಿಂಬೆಯನ್ನು ಒಗಿ ಅಂದ್ರೆ ನನ್ನ ಮೊಬೈಲ್ ಒಗಬೇಕು ತೇರಿಗೆ. ದುಮ್ಶಾನ್ ಗದ್ಲೆ ಜಾತ್ರೆ ಪೊಲೀಸರು ಬಡದಾರ ತಿಂದಕ್ಕೆ ಸರಿಯಾಗಿ ನಾ ಹೊಕ್ಕಿನಿ. ಇವ್ರು ಉತ್ತತ್ತಿ ನಿಂಬೆಯನ್ನು ಆರ್ಸಾಕಿ ಇವ್ರು ಬಡದಾಡ್ತಾರೆ. ಏನ್ ಹೇಳಿದ್ರು ಇವ್ರಿಗೆ? ಉತ್ತರ ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂತೂ ಇಂತೂ ತೇರು ಎಳೆದ ಮೆಟ್ಟಿಗೆ ಹಚ್ಚಿ ದೇವಿ ಆಶೀರ್ವಾದ ತಗೊಂಡು ನಾವು ಸೀದಾ ಹೊಂಟಿವಿ ನಮ್ಮ ಊರ ಕಡೆ. Please to channel my Sakrapara.